ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ನಾನು ವಿಜಯ ಸಹಕಾರಿ ಬ್ಯಾಂಕಿಂದ ಬಂದಿದ್ದೀನಿ. MD ಶ್ರೀನಿಧಿ ಅವರನ್ನು ನೋಡಬೇಕಿತ್ತು. ಅವ್ರ ಸಿಗ್ನೇಚರ್ ಬೇಕಿತ್ತು, ಸ್ವಲ್ಪ ಇಂಪಾರ್ಟೆಂಟ್. ಹೌದಾ? ಥ್ಯಾಂಕ್ ಯು. ಹುಡಿ ಹುಡಿಯೋ ಆಗಲ್ಲ ಸರ್. ಅಯ್ಯೋ ಹೋಗ್ಲಿ, ಚಿವುಟಪ್ಪ ಚಿವುಟಿ ಅಲ್ವಾ ಇವಾಗ? ಸರ್ ಯಾಕೆ ಅಂತ ಹೇಳಿ ಸರ್. ನಂದು ನಿಂಗೊಂದು ಮುಖ್ಯವಾದ ಕೆಲಸ ಕೊಡ್ತೀನಿ. ಸೂಪರ್ ಆಕ್ಟ್ ಮಾಡಿದ್ರೆ ನಿಂಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡಿಸ್ತೀನಿ. ನನಗೆ? ಹೂನಪ್ಪ, ನಿನಗೆ ಅವಾರ್ಡು. ಹೋಗಿ ಸರ್. ನಂದು ಬಾರು, ಬೇಗ ಬೇಗ ಬಾ, ಹೇಳ್ತೀನಿ ಬಾ, ಬೇಗ ಬಾ. ಸರ್ ನನಗೆ ಆಕ್ಟಿಂಗ್ ಮಾಡಕ್ಕೆ ನೀವು ಕೋಟ್ ಬೀಸ್ತಿದ್ದೀರಾ? ಹೇಳ್ತೀನಿ, ನಿಂತ್ಕೋತೀಯಾ ಸುಮ್ಮನೆ? ಬಿಡಿ ಸರ್. ಹಾಕೋತೀವಿ ಇಲ್ವೋ? ಹಾಕೋ ಸರ್, ಕೈ ಬಿಡು. ಎಸ್. ಹೇಳಿ ಸರ್, ಈಗ ನಾನು ಏನು ಆ್ಯಕ್ಟ್ ಮಾಡಬೇಕು? ಈಗ ನಾವು MD, ನಾನು ಅಕೌಂಟೆಂಟ್. ಸರ್ ನನ್ನಿಂದ ಏನಾದ್ರು ತಪ್ಪಾಗಿರೋ ಹೊಡೆದ್ಬಿಡಿ ಸರ್. ಈ ಶಿಕ್ಷೆ ತೆಗಿಬೇಡ ತೆಗಿಬೇಡ. ಹಾಕೋ ಹಾಕೋ. ಅಲ್ಲಿ ಕೂತ್ಕೋ ಕೂತ್ಕೋ. ಸರ್ 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 ಕೂತ್ಕೋ. ಸರ್ ಏನು ಸರ್ ಹೇಳಿ ಸರ್. ಅವಳು ಬರ್ತಿದ್ದಾಳೆ, ಬಂದೇ ಬಿಡ್ಲು, ಕೂತ್ಕೋ ಬೇಗ. ಹಾ ಸರ್, ಚಿತ್ರ ಹುಡುಗಿನ? ಹೌದು. ಬರಲಿ ಸರ್, ಸೂಪರಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಿದ್ದೆ, ಮಾಡ್ತೀನಿ. ಆದರೆ ದಯವಿಟ್ಟು ಇಲ್ಲಿ ಕೂತ್ಕೋ ಅಂತ ಮಾತ್ರ ಹೇಳ್ಬೇಡಿ ಸರ್. ನಂದು ನೀನು ಕೂತ್ಕೋತೀವಿ ಇಲ್ವೋ? ಸರ್ ಬೇಗ ಕೂತ್ಕೋ, ಬೇಗ ಕೂತ್ಕೋ. ಸರ್ ನಂದು ಪ್ಲೀಸ್ ಕೂತ್ಕೋ. ಎಸ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಅರೆ ನೀವು, ಪ್ಲೀಸ್ ಕಮ್ ಇನ್. ಬನ್ನಿ ಕೂತ್ಕೊಳ್ಳಿ. ಸರ್, ನಾನು ವಿಜಯ ಸಹಕಾರಿ ಬ್ಯಾಂಕಿಂದ ಜಾಹ್ನವಿ ಅಂತ. ಗೊತ್ತು, ಕೂತ್ಕೊಳ್ಳಿ ನೀವು. ಮೊದಲು ನೀವು ಕೂತ್ಕೊಳ್ಳಿ ಸರ್. ಕರೆಕ್ಟ್ ಸರ್, ನೀವು ಕೂತ್ಕೊಳ್ಳಿ ಸರ್. ನಾನು ಕೂತ್ಕೋತೀನಿ, ನೀವು ಕೂತ್ಕೊಳ್ಳಿ ಸರ್. ಮೇಡಮ್ ಕೂತ್ಕೊಳ್ಳಿ. ಸರ್ ನೀವು? ಹಾಂ, ಥ್ಯಾಂಕ್ ಯು. ಏನು ನೀವು ಇಲ್ಲಿ? ಏನು ಸರ್, ಬಂದವ್ರನ್ನೆಲ್ಲ ಹಾಕಿ ಹೇಳ್ತಾರಾ? ಸರ್, ಈ ಪೇಪರ್ಸಿಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ನಂದ? ಹೌದು ಸರ್, ನಿಮ್ಮ ಸ್ಟಾಫ್ ಅಂಡ್ ಸ್ಯಾಲ್ರಿ ಕ್ರೆಡಿಟ್ ಆಗಕ್ಕೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ಹಾಗಾದ್ರೆ ನೀವು ಸೈನ್ ಮಾಡಲೇಬೇಕು ಸರ್. ಅದಕ್ಕೂ ಮುಂಚೆ ನೀವು ಕಾಫಿ ಕುಡಿತೀರಾ ಅಲ್ವಾ? ಎಸ್, ಕಾಫಿ ನಾನು ಮಾಡ್ಕೊಂಡು. ಸರ್, ನೀವು ಕಾಫಿ ಮಾಡಕ್ಕೆ ಹೋಗ್ತೀರಾ? ಸರ್ ನಿಮಗೆ ನನ್ನ ಕೈ ಕಾಫಿ ರುಚಿ ಗೊತ್ತು, ಆದರೆ ಇವ್ರಿಗೆ ಗೊತ್ತಿಲ್ಲ. ಅನ್ನಪೂರ್ಣ ಮೇಡಮ್ಗೆ ನನ್ನ ಕೈ ಕಾಫಿ ರುಚಿ ಅಂದ್ರೆ ತುಂಬಾ ಇಷ್ಟ, ಗೊತ್ತಲ್ಲ ಸರ್? ಸರ್, ಸಿಗ್ನೇಚರ್ ಈಗ ಹಾಕ್ಬಿಡಿ, ಕಾಫಿ ಯಾವಾಗಾದ್ರೂ ಕುಡಿತೀನಿ ಸರ್. ನೀವು ಈ ಕಾಫಿ ಕುಡಿಲೇಬೇಕು. ಅಡ್ರೆ ಹೊಡಿತಾರೆ, ಬಂದೆ. ಸರ್, ಎಲ್ಲಿ ಹೋಗ್ತಿದ್ದೀರಾ? ರೆಡಿ ಆಗಕ್ಕೆ. ಯಾಕೆ? ಸೈನ್ ಮಾಡ್ಬೇಕಲ್ಲ. ನಿಮ್ಮ ಬಾಸ್ ತುಂಬಾ ವಿಯರ್ಡಪ್ಪ. ಅಜ್ಜಿನೇ ಮೇಡಮ್ ಅಂತಾರೆ, ಅಕೌಂಟೆಂಟ್ನ ಸರ್ ಅಂತಾರೆ. ಅದು ಅವ್ರಿಗೆ ಸಿಟ್ಟು ಬಂದಾಗ್ಲಿಲ್ಲ, ನನ್ನನ್ನ ಸರ್ ಅಂತ ಕರೀತಾರೆ. ನಿಮ್ಮನ್ನ ಕರೀಲಿ, ಅವ್ರ ಅಜ್ಜಿ ಮೇಲೂ ಸಿಟ್ಟಾ? ಇದು ಆಫೀಸ್ ನೋಡಿ, ಅವರು ಅಜ್ಜಿ ಅಂತ ಕರೆದ್ರೆ ಸ್ಟಾಫ್ ಕೂಡ ಹಾಗೆ ಅಡ್ರೆಸ್ ಮಾಡ್ತಾರಲ್ಲ, ಚೆನ್ನಾಗಿರೋದು ನೋಡಿ. ಏನ್ ಚೆನ್ನಾಗಿರಲ್ಲ, ನನ್ನ ಕಾಫಿ ಯೂಸಲ್ಲಿ ಹಾಗಾಗಿ ಸಾಧ್ಯನೇ ಇಲ್ಲ. ಕುಡಿದ್ ನೋಡಿ. ನೀನು ಆಫೀಸ್ MD ಸ್ವಲ್ಪ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡು. ಹೇಳಿ ಸರ್, ಸಿಗ್ನೇಚರ್ ಎಲ್ಲಿ ಮಾಡಬೇಕು? ಇಂಟು ಮಾರ್ಕ್ ಹಾಕಿದ್ದೀನಿ ನೋಡಿ, ಅಲ್ಲೆಲ್ಲ. ಇಷ್ಟೊಂದಾ? ಸರ್, ಬರೀ ಸೈನ್ ಅಲ್ಲ, ಡಾಕ್ಯುಮೆಂಟ್ಸ್ ಓದ್ಬೇಕಲ್ವಾ? ಓದ್ದೆ ಸೈನ್ ಮಾಡ್ತಾರಾ? ಅರ್ಜೆಂಟ್ ಅಂತಲ್ವಾ ಅವ್ರಿಗೆ, ಏನ್ ಮಾಡೋದು? ಡಾಕ್ಯುಮೆಂಟ್ ಓದಿ ನಿಧಾನವಾಗಿ ಸೈನ್ ಮಾಡಿ. ನೀವು ಕೂತ್ಕೊಂಡಿರಿ, ನಾನು ಓದ್ಕೊಂಡ್ಬರ್ತೀನಿ. ಮೀಟಿಂಗ್ ಇದೆ. ಆಮೇಲೆ ನಾವೇ ನಿಧಾನವಾಗಿ ಓದಿ ಸೈನ್ ಮಾಡಿ ಬ್ಯಾಂಕ್ ಕಳಿಸ್ಕೊಡೋಣ ಅಲ್ವಾ ಸರ್? ಗುಡ್ ಐಡಿಯಾ. ಆಗ್ಬೋದಲ್ವಾ? ನಮ್ಮ ಮ್ಯಾನೇಜರಿಗೆ ಒಂದು ಮಾತು. ನೋ ಪ್ರಾಬ್ಲಮ್, ನಾನು ಫೋನ್ ಮಾಡಿ ಹೇಳ್ತೀನಿ. ಒಂದೇ ಥರ ಸೈನ್ ಆಗಬೇಕಲ್ವಾ, ಟೈಮ್ ತಗೊಳುತ್ತೆ. ಓಕೆ ಸರ್, ನಾನು ಬರ್ತೀನಿ.
ಅದು ನಮ್ಮ ಸರ್ಗೆ ಛತ್ರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸರ್? ಛತ್ರಿ, ಎಸ್. ನಾನು ಇದೇ ಥರದ ಒಂದು ಛತ್ರಿ ತಗೋಬೇಕು ಅಂತಿದ್ದೀನಿ. ನನ್ನ ಹತ್ರ ಒಂದು ಛತ್ರಿ ಇದೆ, ಅದು ತಗೊಂಡು 7 ವರ್ಷ ಆಯ್ತು. ವಯಸ್ಸಾಗಿದೆ, 4 ಸಲ ರಿಪೇರಿ ಮಾಡಿಸಿದ್ದೀನಿ. ಇನ್ನೊಂದ್ಸಲ ರಿಪೇರಿಗೆ ಹೋದ್ರೆ ಅವನು ನನಗೆ ಡಿಸ್ಕೌಂಟ್ ಕೊಡ್ತಾನೆ. ಅವನೇನು ಹೇಳ್ತಾನೆ ಗೊತ್ತಾ, ಹೊಸ ಛತ್ರಿಗಿಂತ ರಿಪೇರಿಗೆ ನಾನು ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ ಅಂತ. 7 ವರ್ಷದಿಂದ ಅದಕ್ಕೆ ನಾನು 80 ರೂಪಾಯಿ ಕೊಟ್ಟಿದ್ದೆ. ಆಕ್ಚುಲಿ ನೀವು ಇದಕ್ಕೆ ಎಷ್ಟು ಕೊಟ್ಟು? ಸರ್, ನೀವು ಇವ್ರನ್ನ ಬಿಟ್ಟು ಬನ್ನಿ ಸರ್. ಇದೇನ್ ಜಾನವಿ ಅದೆಲ್ಲೇ? ಸರ್ ಅದು ಅಲ್ಲೇ ಇದೆ, ಅವರು ಅದನ್ನ ಮಾಡ್ಕೊಡ್ಲಿಲ್ಲ. ಮತ್ ನಿನ್ ಎದಕ್ ಕಳಿಸಿದ್ದೇನಾ? ಅವ್ರು ಅದನ್ನ ಮಾಡ್ಕೊಡ್ಲಿಲ್ಲ, ಅದೇ ಸೈನು. ಆದ್ರೆ ಅವ್ರ ಆಫೀಸ್ನವ್ರ ಕೈಲಿ ಆಮೇಲೆ ಕೊಟ್ಟು ಕಳಿಸ್ತಾರಂತೆ, ಅದೇ ಫೈಲು. ಯಾಕವಾ ನಿನ್ನ ಮಾತನ್ಯಾಗ ಅದು ಇದು ಅಂತ ಕ್ಲಾರಿಟಿನ ಇರಲ್ಲ. ನನಗನ್ನಿಸ್ತದ ಯಾಕೋ ಸ್ಟುಪಿಡ್ ಅದ ಇದು. ನಂಗೂ ಹಾಗೆ ಅನ್ಸ್ತು ಸರ್. ಅಂದ್ರೆ 2 ಸಿಗ್ನೇಚರ್ ಮಾಡಕ್ಕೆ ಎಷ್ಟು ಮೀನಾಮೇಷ ಎಣಿಸಿದ್ರು, ನನಗೆ ಎಷ್ಟು ಹೊತ್ತು ಕಾಯಿಸಿದ್ರು ಗೊತ್ತಾ ಸರ್? ದೊಡ್ಡ ಮನುಷ್ಯ ಇದ್ದಾರೆ ಅವರು. ಅಲ್ಲಿ ನೋಡು ಬಿಸಿ ಇರ್ತಾರ, ಎಕ್ಸ್ಪೋರ್ಟ್ ಬಿಸ್ನೆಸ್ ಬೇರೆ ಶುರು ಆಗಿದೆ, ಅದಕ್ಕೆ ಹೇಳಿ ದೊಡ್ಡ ಮನುಷ್ಯ ಅಂತ. ಏನ್ ದೊಡ್ಡ ಮನುಷ್ಯನೋ ಏನೋ, ನೀವೇ ಹೇಳ್ಬೇಕು. ಹಂಗಂದ್ರೆ ಸರ್, ನೀವ್ ಯಾವಾಗ್ಲೂ ಹೊಗಳ್ತಿರ್ತಿರಲ್ಲ MD ಶ್ರೀನಿಧಿ ಅಂದ್ರೆ ಜೆಂಟಲ್ಮೆನ್, ತುಂಬಾ ಬುದ್ಧಿವಂತ ಅಂತ. ನಂಗೇನೋ ಹಂಗ ಅನ್ಸ್ಲಿಲ್ಲ. ಹಂಗ್ಯಾಕಂತಿ, ಅವ MD ಆದ್ಮೇಲೆ ಕಂಪ್ನಿದು ಟರ್ನ್ ಓವರ್ 4 ಪಟ್ಟಾಗ್ಯದ ಗೊತ್ತಾ? ಹೌದಾ? ಇರ್ಬೋದು. ಬುದ್ಧಿವಂತರಲ್ಲ, ಸ್ವಲ್ಪ ತಿಕ್ಲೇನೋ. ಏನ್ ಮಾತಾಡ್ತೀನಿ? ಅವ ಶ್ರೀನಿಧಿ ಅಂತಂದ್ರೆ ಎಂತ ಟಿಪ್ ಟಾಪ್ ಹುಡುಗ ಗೊತ್ತಾ ನಿನಗೆ? ಅವ ಹಾಕು ಸೂಟ್ ನೋಡ್ಬೇಕು ನೀವು, ಒಂದೊಂದು ಹೆಂಗಿರ್ತಾವ ಅಂತ ಹೇಳಿ, ಎಕ್ದಮ್ ಮಸ್ತ್. ಏನಿಲ್ಲ ಸರ್, ಇನ್ನು ಅವ್ರ ಅಕೌಂಟೆಂಟೇ ಸ್ಮಾರ್ಟ್ ಆಗಿದ್ದಾರೆ. ಚಾನ್ಸೇ ಇಲ್ಲ. ಎಂತ ಡಿಗ್ನಿಫೈಡ್ ಮನುಷ್ಯ ಗೊತ್ತೇನೋ? ಏನ್ ಡಿಗ್ನಿಫೈಡೋ ಏನೋ. ಅವರೇ ಕಾಫಿ ಮಾಡ್ಕೊಡ್ತೀನಿ ಅಂತ ಕೂತಿದ್ರು, ಅಲ್ಲ ನಿಂತ್ಕೊಂಡಿದ್ರು. ಏನ್ ಗೊತ್ತಾ ಸರ್, ಅವ್ರ ಆಫೀಸಲ್ಲಿ ಸಕ್ಕರೆ ಡಬ್ಬ, ಕಾಫಿ ಪುಡಿ ಎಲ್ಲ ಬಚ್ಚಿಡ್ತಾರಂತೆ, ಸ್ಟಾಫಿಗೆ ಸಿಗದೆ ಇರ್ಲಿ ಅಂತ. ನನಗನ್ನಿಸ್ತೈತಿ ಎಲ್ಲೋ ಏನೋ ಮಿಸ್ಟೇಕ್ ಆಗೈತಿ ಅಂತ. ಮತ್ತೇನೇನ್ ಸರ್, ಏನೇನೋ ಕತೆ ಹೇಳ್ತಾರೆ. 8 ವರ್ಷದಿಂದ 60 ರೂಪಾಯಿ ಕೊಟ್ಟು ಒಂದ್ ಛತ್ರಿ ತಗೊಂಡಿದ್ರಂತೆ, 4 ಸಲ ರಿಪೇರಿ ಮಾಡಿಸಿದಾರಂತೆ. ಅವ್ರ ಮನೆ ರಸ್ತೆಯಲ್ಲೇ ಒಂದ್ ರಿಪೇರಿ ಅಂಗಡಿ ಇದೆಯಂತೆ, ಪ್ರತಿ ಸಲ ಅಲ್ಲಿ ಹೋದಾಗ ಡಿಸ್ಕೌಂಟ್ ಕೊಡ್ತಾರಂತೆ. ಅಷ್ಟು ದುಡ್ಡಿದೆ ಅಂತೀರಾ? ಚಿಪುಂಡ್ರು ಸರ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಅಲ್ಲ, ಈಗ ನೀ ಎಕ್ಸ್ಪ್ಲೇನ್ ಮಾಡ್ತಿರೋದು ಮತ್ತೆ ನಾ ನೋಡಿದ್ದು ಯಾಕೋ ಟ್ಯಾಲಿ ಆಗವಲ್ತಲ್ಲ. ನೀ ಹೋಗಿದ್ದು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್, ಅದರ ಕಾರ್ಪೊರೇಟ್ ಆಫೀಸ್ ಯಾವುದಲ್ಲ? ಹೌದು ಸರ್. ಅಲ್ಲಿ MD ಅವ್ರನ್ನ ನೋಡಿ ಬಂದೆ, ಹೌದು ಅಲ್ಲ? ಹೌದು, MD ಶ್ರೀನಿಧಿ ಅವ್ರನ್ನೇ ಮೀಟ್ ಮಾಡಿದ್ದು. ಹಂಗಂದ್ರ ಎಲ್ಲಿಯೋ ಮಿಸ್ಟೇಕ್ ಆಗ್ಲಿಕ್ಕತ್ತದಲ್ಲ. ಏ ಮಗನೇ, ನಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತೀನಿ ಅಂದಿದ್ದೆ ತಪ್ಪು. ನನಗೆ ನಾನೇ ಹೊಡ್ಕೋಬೇಕು. ಓವರ್ ಆಕ್ಟಿಂಗ್ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಬಿಟ್ಟು ಎಲ್ಲೋ ಗೂಬೆ. ಏನು ಮಾಡಬೇಕು, ಏನು ಮಾತಾಡಬೇಕು ಒಂದು ಗೊತ್ತಾಗಲಿಲ್ಲ ಸರ್. ಸಾರಿ ಸರ್. ಸರ್, ಒಂದು ನಿಜ ಹೇಳ. ಏನು? ಆ ಛತ್ರಿ ಹುಡುಗಿ ಇದ್ದಾಳಲ್ಲ, ನಿಮ್ಗೆ ಒಳ್ಳೆ ಜೋಡಿ. ನೀವಿಬ್ರು ಅಕ್ಕಪಕ್ಕ ನಿಂತಿದ್ರೆ ಲಕ್ಷ್ಮೀನಾರಾಯಣ ಜೋಡಿ ಇದ್ದಾಗಿದೆ. ನಿಜವಾಗ್ಲೂ ಹಾಗನ್ಸುತ್ತಾ ನಂದು? ಹಾ, ಆದರೂ ಅವಳು ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬೇಕಲ್ವಾ? ಯಾಕಂದ್ರೆ ಮುಖ್ಯವಾಗಿ ಅವ್ರು ತಾನೇ ಒಪ್ಕೋಬೇಕಾಗಿರೋದು. ಸರ್, ಈ ಹುಡುಗಿ ಯಾರ ಮನ್ಸನ್ನು ಬೇಕಾದ್ರೂ ಗೆಲ್ತಾಳೆ. ನೀವು ಅವಳನ್ನು ಇಷ್ಟಪಡ್ತಿದ್ದೀರಾ ಅಂತ ನೇರವಾಗಿ ಹೇಳ್ಬಿಡಿ. ಅದಕ್ಕೂ ಮೊದಲು ನನ್ನ ಅಕೌಂಟೆಂಟ್ ಅಲ್ಲ ಅಂತ ಅವಳು ಹೇಳಬೇಕು. ಅಯ್ಯೋ, ಅದ್ರಲ್ಲಿ ಏನಿದೆ, 1 ಸೆಕೆಂಡಲ್ಲಿ ಹೇಳ್ಬಿಡ್ಬೋದು. ಡೈರೆಕ್ಟಾಗಿ ಕೇಳ್ಬಿಡಿ, ಮದುವೆ ಆಗ್ತೀಯಾ ಅಂತ. ಅವಳೇನಾದ್ರೂ ಇಲ್ಲ ಅಂದ್ಬಿಟ್ರ ಮತ್ತೆ ಕೇಳೋದು ಎಲ್ಲಿವರೆಗೂ? ಹೂ ಅನ್ನೋವರೆಗೂ. ನೀವೀಗ ಪಟ್ಟಂತ ಫೈಲಿಗೆ ಸೈನ್ ಮಾಡಿ ಅವಳ ಬ್ಯಾಂಕಿಗೆ ಹೋಗಿ ಹೇಳ್ಬಿಡಿ, ಐ ಲವ್ ಯು ಅಂತ. ಆಗಲ್ಲಪ್ಪ, ಏನ್ ತಮಾಷೆ ಮಾಡ್ತಿದೀಯಾ? ಎದೆ ಡಬ 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 ಅಂತ ಹುಡ್ಕೋತಿದೆ ಇಲ್ಲಿ. ಮಾಡ್ಕೋತಿದ್ದೆ ಅಲ್ಲ? ಓ, ಹಾಗಾದ್ರೆ ನೀವು ಪರ್ಫೆಕ್ಟ್ ಲೈನಲ್ಲಿದ್ದೀರಾ, ಹೊರಡಿ. ನಂದು ನನ್ನ ಕೈಲಿ ಸಾಧ್ಯನೇನೋ? ಅಯ್ಯೋ, ಎಂತೆಂಥವ್ರೋ ಪ್ರೀತಿಲಿ ಗೆದ್ದಿದ್ದಾರೆ, ನೀವು ಫುಲ್ ಸ್ಟ್ರಾಂಗು. ಆಗತ್ತೆ, ಹೊರಡಿ. ಅರೆ ಶೋರ್? 100% ಶೂರ್. ಇನ್ನು ಏನು ಯೋಚನೆ ಮಾಡ್ತೀರಾ, ಹೊರಡಿ. ಆದ್ರೂ ಭಯ ಆಗುತ್ತೆ ಕಣು. ನೀವು ತೋಡಿ ಹೊರಡಿ. ನಾನು ನನ್ನ ಮಾತು ಕೇಳಿ. ಅಯ್ಯೋ, ಏನ್ ಸರ್ ನೀವು ಇಷ್ಟು ಭಯ ಬಿದ್ರೆ ಹೆಂಗೆ? ನಡೀರಿ, ಹೊರಡಿ. ಹೋಗಿ ಹೋಗಿ, ನೀವು ಹೋಗಿ. ಸರ್, ಟ್ರಾನ್ಸಾಕ್ಷನ್ ಟೈಮ್ ಆಗೋಗಿದೆ,
ಪಾಸ್ಬುಕ್ ಎಂಟ್ರಿ ಇದ್ರೆ ಕೊಡಿ, ಮಾಡಿಕೊಡ್ತೀನಿ. ಹಾಯ್. ನೀವಿಲ್ಲಿ? ಬರಬಾರ್ದಿತ್ತಾ? ಪಬ್ಲಿಕ್ ಪ್ಲೇಸು, ಪ್ರೈವಸಿ ಇಲ್ಲ ಅಂತನಾ? ಕೆಲಸ ಮುಗೀತಾ? ಮುಗಿದಿದ್ರು ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಸುತ್ತಾಡ್ಕೊಂಬರೋಣ. ಜಾನ್ವಿ, ಹಾಯ್, ನೀವು ಕೊಲೀಗ? ನಾನು ಮದನ್, ಜಾಹ್ನವಿ ಫಿಯಾನ್ಸಿ. ಜಾನ್ವಿ ಇವರು? ಅವಳು ಹೇಳಿರಲ್ಲ ಬಿಡಿ, ನಾಚಿಕೆ ಅವಳಿಗೆ. ಹಲೋ ಸ್ವೀಟರ್. ಹಲೋ ಹಲೋ ಹಲೋ. ಮುಂದಿನ ವಾರ ನನ್ನ ಜಾಹ್ನವಿ ಎಂಗೇಜ್ಮೆಂಟ್. ನಾನು ಜಾಹ್ನವಿನ ಮದುವೆ ಆಗ್ತಿರೋ ಹುಡುಗ. ಏ ಜಾಹ್ನವಿ, ಇದು ನೋಡಿದ 1130 ಅಕೌಂಟಿಂದು ಟೋಟಲ್ ಸರಿಯಾಗಿಲ್ಲ. ಯಾಕೆ? ಹೊಸ ಕಸ್ಟಮರ್, ಡೆಪಾಸಿಟ್ ಮಾಡಿಸ್ಬಿಡು. ಇವರು ನಮ್ಮ ಬಾಸ್ ಮಿಸ್ಟರ್ ಸದಾನಂದ್ ಕುಲಕರ್ಣಿ. ಹಲೋ, ನಾನು ಮದನ್, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಜಾಹ್ನವಿನ ಮದುವೆ ಆಗ್ತಿರೋ ಗಂಡು. ಆದ್ರೆ ಜಾಹ್ನವಿ ಗೊತ್ತಿತ್ತು ನನಗೆ, ಅವಳು ಹೇಳಿರಲ್ಲ ಅಂತ. ಅದಕ್ಕೆ ನಾನೇ ಬಂದೆ. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ದ ವಿಶಸ್. ನಾನು ನನ್ನ ಹೆಂಡ್ತಿನ ಒಂದು ಅರ್ಧ ಗಂಟೆ ಹೊರಗಡೆ ಕರ್ಕೊಂಡು ಹೋಗ್ಬೋದಾ? ವಿತ್ ಯುವರ್ ಪರ್ಮಿಷನ್. ಹೇಗೂ ರಿಸೈನ್ ಮಾಡೋ ಎಂಪ್ಲಾಯಿ. ರೆಸಿಗ್ನೇಷನ್? ಅವಳು ಮದುವೆ ಆದಮೇಲೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಬೇಕಾದಷ್ಟು ಆಸ್ತಿ ಇದೆ. ಮಗ US ಅಲ್ಲಿ ಸೆಟ್ಲ್ ಆಗಿದೆ. ಬರೋ ಬಾಡಿಗೆಯಲ್ಲಿ ರಾಣಿ ಥರ ಇರ್ಬೋದು. ಆದ್ರೆ ಜಾಹ್ನವಿ ಹೇಳಿಲ್ವ ರಿಸೈನ್ ಮಾಡ್ತಿರೋದನ್ನ? ಎನಿವೇಸ್, ನಾನು ಹೇಳೋದನ್ನೇ ನೋಟಿಸ್ ಅಂತ ತಿಳ್ಕೊಳ್ಳಿ. ಎಂಗೇಜ್ಮೆಂಟ್ ಹೊತ್ತಿಗೆ ಅವಳನ್ನ ರಿಲೀವ್ ಮಾಡಬೇಕು. ಅದೇನು ರೂಲ್ಸು ರೆಗ್ಯುಲೇಷನ್ಸ್ ಇದೆಯೋ ನಾನು ನೋಡ್ಕೋತೀನಿ. ಜಾಹ್ನವಿ ಬಾ, ಹಾಕೋ ಬಾ, ಹೋಗೋಣ. ಬಾಯ್ ಸರ್. ನಮ್ಮ ಮನೇಲಿ ನಡೀತಿರೋ ಮೊದಲನೇ ಶುಭ ಕಾರ್ಯ ಜಾಹ್ನವಿ ಮದುವೆ. ಯಾಕ್ರಿ ಮುಖ ಸಿಂಡ್ರಿಸಿದ್ದೀರಾ? ನಗರಿ ಸ್ವಲ್ಪ. ನಿನಗೊಬ್ಳಿಗೆ ಶುಭ ಕಾರ್ಯ, ಮಗಳನ್ನ ನರಕಕ್ಕೂ ತಳ್ತಾ ಇದೀಯ. ಇದು ನಿನಗೆ ಶುಭ ಕಾರ್ಯ? ಮದುವೆ ಆಗಿ 1 ತಿಂಗಳು ಕಳೀಲಿ, ಅವಳು ಸುಖವಾಗಿರೋದನ್ನ ನೋಡಿ ನಿಮ್ ಸಿಟ್ಟು ತಾನಾಗೆ ತಗ್ಗುತ್ತೆ. ಏಯ್, ಇದನ್ನೆಲ್ಲ ತಗೊಂಡು ನಡಿಯೇ, ನನ್ನ ಕಣ್ಣು ಮುಂದೆ ಇಡಬೇಡ. ನೋಡಿ, ಇದೆಲ್ಲ ಜಾಹ್ನವಿ ಮದುವೆಗೆ ತಂದಿದ್ದು. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಿದ್ದೀನಪ್ಪ. ಎಲ್ಲ ನಿಮ್ ಮಿತಿಯಲ್ಲೇ ಕೊಂಡ್ಕೊಂಡಿದ್ದೀನಿ. ಇದ್ ನೋಡ್ರಿ, ನಾನು ಧಾರೆಗೋಸ್ಕರ ತಗೊಂಡಿದ್ದೀನಿ. ಚೆನ್ನಾಗಿದೆಯಾ? ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಸೀರೆ ಇತ್ತು ರೀ, ಆದ್ರೆ ದುಡ್ಡು ಹಾಗೆ ಇತ್ತು ಬಿಡಿ. ಅದಕ್ಕೆ ಮುದುಕಳಿ ಹಿಂಗೆ ಫೋನ್ ಮಾಡಬೇಕಾಗಿತ್ತು. ಕೊಡ್ತಾರೆ ಅಂತ ತೀರ ಕೈ ಚಾಚು ಚೆನ್ನಾಗಿರಲ್ಲ ರೀ. ಇಲ್ಲಿ ನೋಡಿ, ಈ ಜುಬ್ಬ ನಿಮ್ಗೆ ತಂದಿದ್ದು. ಚೆನ್ನಾಗಿದ್ಯಾ? ಯಾಕ್ರಿ, ಇಷ್ಟ ಆಗ್ಲಿಲ್ವಾ? ನನಗೆ ಈ ಮದುವೆನೇ ಇಷ್ಟ ಆಗಲಿಲ್ಲ. ಜಾಹ್ನವಿಗೆ ಇಷ್ಟ ಆಗಿದೆಯಲ್ಲ. ಅವಳೊಂದ್ಸಲ ಇಲ್ಲ ಅಂದ್ಲಿ, ಆಮೇಲೆ ನೋಡು. ಸುಮ್ಮನೆ ಹಗಲ್ಗನ್ಸ್ ಕಾಣ್ಬಿಡಿ. ಇದು ನೋಡ್ರಿ, ಇದು ರವಿಗೆ ಶರ್ಟ್ ಪ್ಯಾಂಟು. ಜಾನುಗೆ ಮದುವೆ ಹುಡುಗಿ ತರ್ತಾ ಇರ್ತೀನಾ? ನೋಡಿ, 30 ಅಂಗಡಿ ಹುಡುಕಿ ಈ ಸೀರೆ ತಂದಿದ್ದೀನಿ ಜಾನುಗೆ. ಎಂಥ ದುರಂತ ನೋಡು. ಒಂದು ಸೀರೆ ತಗೊಳಕ್ಕೆ 30 ಅಂಗಡಿ ವಿಚಾರಿಸ್ತೀವಿ. ಊಟಕ್ಕೆ 100 ಐಟಮ್ ಯೋಚನೆ ಮಾಡ್ತೀವಿ. ಮಡ್ಕೊಳ್ಳೋದಕ್ಕೆ ಕಾಕಡನ ಮಲಗೇನ ಅಂತ ಯೋಚನೆ ಮಾಡ್ತೀವಿ. ಆದರೆ ತಾಲಿ ಕಟ್ಟೋ ಗಂಡು ನಮ್ಮ ಮಗಳಿಗೆ ಸರಿನಾ ಇಲ್ವಾ ಅಂತ ಯೋಚನೆ ಮಾಡಲ್ಲ ನೋಡು. ಇಂಥ ಒಳ್ಳೆ ಮನ್ಸಿರೋ ಹುಡುಗನ ಮೇಲೆ ನಿಮ್ಗೆ ಕೆಟ್ಟ ಅಭಿಪ್ರಾಯ ಹೋಗೇ ಇಲ್ಲ ಅಲ್ವಾ? 4 ಜನ ಹೇಳಿ ನೋಡೋಣ, ಜಾನುಗೆ ತಕ್ಕಂಥ ವರ ಹುಡುಕಿದೀಯಾ ಅಂತ.
ಒಂದು ವಿಷಯ ಹೇಳ್ತೀನಿ ಕೇಳಿ, ಈ ಮದುವೆಗೆ ಏನಾದರೂ ನೀವು ಅಡ್ಡ ಬಂದರೆ ಜನ್ಮದಲ್ಲಿ ಅವಳಿಗೆ ಮದುವೆ ಆಗಬಾರ್ದು. ಹಾಗೆ ಮಾಡಿಬಿಡ್ತೀನಿ. ನಾನು ಎಂಥವಳು ಅಂತ ನಿಮಗೆ ಗೊತ್ತು ತಾನೇ. ಸುಮ್ಮನೆ ಬಂದು 4 ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ, ಅಷ್ಟೇ ನಿಮ್ಮ ಕೆಲಸ. ಮೈ ಕಮ್ಮಿ ಸದಾನಂದ್. ಸರ್ ನೀವು ಬರೀ ಸರ್ ಬರ್ರಿ ಪ್ಲೀಸ್. ನೀವು ಬಂದ್ರಿ ಬರ್ರಿ ಸರ್. ಅಲ್ಲ ನೀವೇ ಯಾಕೆ ಬರ್ಲಿಕ್ಕೆ ಹೋಯ್ದ್ರಿ ಸರ್? ಇಲ್ಲ, ದಾರಿ ಗೊತ್ತಿತ್ತಲ್ಲ, ಸೊ ಅದಕ್ಕೆ ನಾನೇ ಬಂದೆ. ಇರ್ಲಿ ಕೂಡ್ರಿ ಸರ್. ಇದು ಸಿಗ್ನೇಚರ್ ಬೇಕು ಅಂತ ಕೇಳಿದ್ರಲ್ಲ, ತಂದಿದ್ದೀನಿ ಸರ್. ಮಾಡ್ಕೊಂಬಂದ್ರಿ? ಅಲ್ಲ ನಾನು ಸ್ಟಾಫ್ ಕಳಿಸ್ತಿದ್ದೆ, ನೀವ್ ಯಾಕೆ ಬರ್ಲಿಕ್ಕೆ ಹೋಗಿದ್ರಿ ಸರ್? ಹಾಗೇನಿಲ್ಲ, ನಿಮ್ಮ ಸ್ಟಾಫ್ ಬಂದಾಗ ನಾನು ಸೈನ್ ಮಾಡೋಕ್ಕಾಗಲಿಲ್ಲ. ನನ್ನ ಮೀಟಿಂಗಲ್ಲಿ ಬಿಸಿ ಇದೆ, ಐ ಆಮ್ ಸಾರಿ. ಇರ್ಲಿ ಬಿಡ್ರಿ, ನಿಮ್ಮ ಅಕೌಂಟು ಅದ್ರಾಗ ಏನಂತ ನೀವು ಯಾವಾಗ ಬೇಕಾವಾಗ ಸೈನ್ ಮಾಡ್ಬೋದು, ಯಾವಾಗ ಬಿಡ್ಬೋದು. ಕೂಡ್ರಿ ಸರ್. ನಿಮ್ಮ ಬಗ್ಗೆ ಜಾನ್ವಿ ಭಾಳ ಹೇಳಿದ್ರಪ್ಪ. ನೀವು ನಿಮ್ಮ ಸ್ಟಾಫಿಗೆ ಕಾಪಿ ಗಿಪಿ ಮಾಡಿಕೊಡ್ತೀರಂತೆ, ಮತ್ತೆ ನೀವು ತಗೋತಿರಲ್ಲ ಜ್ಯೂಸ್? ನೋ ಥ್ಯಾಂಕ್ಸ್. ನಾನು ಬರಬೇಕಾದ್ರೆ ಜಾನ್ವಿ ಕಾಣಿಸ್ಲಿಲ್ಲ. ಆಕೆ ಹಿಂಗೆ ಹೋದ್ಲು, ನೀವು ಹಿಂಗೆ ಬಂದಿರಿ ನೋಡ್ರಿ. ಎಲ್ಲಿ ಹೋಗಿದ್ದೀರಂತ ಏನಾದರೂ? ಮನೆಗೆ ಹೋಗಿರ್ಬೇಕು, ವಾಪಸ್ ಬರೋ ಲಕ್ಷಣ ಇಲ್ಲ. ಓಕೆ, ಬಾಯ್ ಸದಾನಂದ್. ಸರ್ ಜ್ಯೂಸ್ ನೆಕ್ಸ್ಟ್ ಟೈಮ್ ಬಾಯ್. ಏನು ಜಾಹ್ನವಿ ನೀನು, ಫೈನೆಸ್ಟ್ ಐಸ್ ಕ್ರೀಮ್ ಸಿಗುತ್ತೆ, ತಗೊಳ್ಳೇ ಇಲ್ಲ. ತಗೋತೀಯಾ? ವಾಪಸ್ ಹೋಗೋಣವಾ? ಓಹ್, ನೀನು ಲೈಫಲ್ಲಿ ಇಷ್ಟು ದೊಡ್ಡ ಹೋಟೆಲ್ಗೆ ಬಂದೇ ಇಲ್ಲ ಅನ್ಸುತ್ತೆ. ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೋಬಾರು ಅಂತ ಗೊತ್ತೇ ಆಗಲಿಲ್ಲ ಅಲ್ಲ ನಿನಗೆ? ಹಾಗೇನಿಲ್ಲ, ನಾನಿರೋದೇ ಹೀಗೆ. ಗುಡ್. ಹೆಣ್ಮಕ್ಳು ಹೀಗೆ ಇರಬೇಕು, ಹೀಗೆ ಇರು. ಈ ಟ್ರೀಟ್ ಯಾಕೆ ಗೊತ್ತಾ? ನಮ್ಮ ಎಂಗೇಜ್ಮೆಂಟ್ ಡೇಟು ಫಿಕ್ಸ್ ಆಯಿತು. ನಿನಗೆ ಹೇಳಲೇ ಇಲ್ಲ ಅಂತಲ್ಲ, ಸರ್ಪ್ರೈಸ್ ಕೊಡೋಣ ಅಂತ. ನಿನ್ನ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ಕ್ಯಾಂಡ್ಲೈಟ್ ಡಿನ್ನರ್ ಮಾಡಿಸಿ ಒಂದು 25,000 ಚೆಲ್ಲೋಣ ಅಂತಿದ್ದೆ. ಊಟಕ್ಕೆ ಯಾಕಷ್ಟು ಖರ್ಚು, ಅದ್ರ ಬದಲು ಒಂದು ಡೈಮಂಡ್ ರಿಂಗ್ ಕೊಡಿಸಿ ನೀವು ಅಂತ ಕೇಳ್ತೀಯ ಅಂತ ಗೊತ್ತು. ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಕರೆಕ್ಟ್? ನನಗೆ ಒಡವೆ ಇಷ್ಟ ಇಲ್ಲ. ನನಗಿಷ್ಟ. ನನ್ನ ಹೆಂಡತಿ ಅನ್ಸ್ಕೊಂಡವಳು ಮಿನಿಮಮ್ ಮೈ ಮೇಲೆ 10 ಲಕ್ಷದ ಒಡವೆ ಹೊತ್ಕೊಂಡಿರ್ಬೇಕು. ಏನು ಜಾಹ್ನವಿ, ನಾನು ಬ್ಯಾಂಕಿಗೆ ಬಂದಿದ್ದು ಒಂದು ರೀತಿ ಒಳ್ಳೇದಾಯಿತು. ನಮ್ಮಿಬ್ಬರು ಮದುವೆ ವಿಷಯ, ನಿನ್ನ ರೆಸಿಗ್ನೇಷನ್ ವಿಷಯ ಎಲ್ಲ ಹೇಳ್ದಾಗಾಯ್ತು. ನಿಮ್ಮ ಮ್ಯಾನೇಜರ್ ಒಳ್ಳೆ ಹೂಳಾ ಪಾರ್ಟಿ, ಯಾರ ಮೇಲೂ ಕಂಟ್ರೋಲೇ ಇಲ್ಲ. ಹೋಗ್ಲಿ ಬಿಡು, ಕೆಲಸ ಬಿಡ್ತೀಯಲ್ಲ. ನಾನು ಕೆಲಸ ಯಾಕೆ ಬಿಡಬೇಕು? ಯಾಕೆ ಮಾಡಬೇಕು? ನಿನಗೆ ಬರೋ ಜುಜ್ಬಿ 20,000 ರೂಪಾಯಿ ಸಂಬಳ ನೀನು ಪಾರ್ಲರ್ ಖರ್ಚಿಗಾಗಲ್ಲ. 3 ಮನೆ ಬಾಡಿಗೆ ಬರುತ್ತೆ, 60,000 ಖರ್ಚು ಮಾಡ್ಕೊ, ಮನೆ ನೋಡ್ಕೊ, ಎಂಜಾಯ್. ಮನೆ ನೋಡಿಕೊಂಡು ಕೆಲಸ ಮಾಡ್ಬೋದಲ್ವಾ? ನನಗಿಷ್ಟ ಇಲ್ಲ. ನನ್ನ ಹೆಂಡತಿ ಯಾವನ್ನ ಬಾಸ್ ಅನ್ಬೋದ? ಎಲ್ಲ ನಾನೇ ಆಗಿರಬೇಕು. ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ಸಿನಿಮಾ ನೋಡು, ಮನೇಲಿ ಹೋಮ್ ಥಿಯೇಟ್ರ್ ಇದೆ, ಸರೌಂಡ್ ಸಿಸ್ಟಮ್. ಬೇಜಾರಾದರೆ ನಿಮ್ಮ ಅಮ್ಮನ ಕರ್ಸ್ಕೊಂಡು ಹರಟೆ ಬಡಿ. ಹಾಯ್ ಸನಿ. ಏನೋ ಪಾರ್ಟಿನ? ನನಗೋಸ್ಕರ ಬ್ಯಾಚುಲರ್ಸ್ ಪಾರ್ಟಿನ? ಯಾವ ಕ್ಲಬ್ಬು? ಓಕೆ, ಇನ್ನು 15 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ನಾನಾ ನಿಮ್ಮ ಹೊಸ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಕೊಟ್ಟೆ ಇರೋ, ತಗೋ ಮಗ ಮಾತಾಡ್ಬೇಕಂತ. ಹಾಯ್ ಮಹೇಶ್, ಚೆನ್ನಾಗಿದ್ದೀನಿ. ನಂಗೆ ಪಾರ್ಟೀಸ್ ಎಲ್ಲ ಅಭ್ಯಾಸ ಇಲ್ಲ, ಜೊತೆಗೆ ಮನೇಲೂ ಹೇಳಿ ಬಂದಿಲ್ಲ. ಸಾರಿ. ಹಲೋ, ಆಯ್ತು, 10 ನಿಮಿಷದಲ್ಲಿ ಅಲ್ಲಿರ್ತೀನಿ ಒಬ್ಬನೇ. ಓಕೆ, ಅವನು ನಿನ್ನನ್ನು ಅಮ್ಮ ಅಂತಾನೆ ಕರಿಬಹುದು, ಆದರೆ ನೀನು ಮರ್ಯಾದೆ ಕೊಟ್ಟು ಹೋಗಿ ಬನ್ನಿ ಅಂತ ಮಾತಾಡ್ಸು. ತುಂಬ ಕ್ಲೋಸ್ ಆಗಿರೋ ಅಗತ್ಯ ಇಲ್ಲ. ಹೀಗೆ ಹೊರಡು, ಆಟೋ ಮಾಡ್ಕೊಡ್ತೀನಿ. ಆಟೋ ಬೇಡ, ನಾ ಬಸ್ಸಲ್ಲೇ ಹೋಗ್ತೀನಿ. ಆಟೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಆಟೋ ಪ್ಲೀಸ್, ನಾ ಹೇಗೋ ಹೋಗ್ತೀನಿ, ನಿಮಗೆ ಲೇಟ್ ಆಗ್ತಿದೆ, ಹೊರಡಿ. ಹಾಗಾಗಿ ನೀನು ಸರ್ಪ್ರೈಸ್ ಕೊಡ್ತಾನೆ ಇರ್ತೀನಿ. ನಿನ್ನ ಬ್ಯಾಂಕಿಗೆ ಬಂದು ನೀನು ರಿಸೈನ್ ಮಾಡೋವರೆಗೂ. ಬಾಯ್ ಡಿಯರ್.
ನೀವು ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ. ಏನ್ ಬೇಗ ಬಂದ್ಬಿಟ್ಟಿದ್ದೀರಾ? ನಾನ್ ಬೇಗ ಅಲ್ಲ ರೀ, ನೀವ್ ಲೇಟು. ನಿಮ್ ಬ್ಯಾಂಕ್ ಹತ್ರ ಹೋಗಿದ್ದೆ, ನೀವ್ ಸಿಗ್ಲೇ ಇಲ್ಲ. ಟೀ ಕುಡಿಯೋಣ? ಇವತ್ ಬೇಡ. ಯಾಕೆ ಮೂಡ್ ಸರಿ ಇಲ್ವಾ? ಸ್ವಲ್ಪ ಸುಸ್ತು ಅಷ್ಟೇ. ಈ ಛತ್ರಿ ಸೂಪರ್ ಆಗಿದೆ ರೀ. ಥ್ಯಾಂಕ್ಸ್. ಥ್ಯಾಂಕ್ಸ್ ನಾನ್ ಕೇಳ್ಬೇಕಲ್ವಾ? ನೀವ್ ಹೇಳಿ ಅಂತಾನೆ ಹೇಳಿದ್ದು. ಸಾರಿ ರೀ, ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತಾ ಶ್ರೀ ಅವ್ರೆ, ಈ ಅವರೇ ತೊಗರೆಲ್ಲ ಬಿಟ್ಬಿಡಿ, ಬರೀ ಶ್ರೀ ಅಂತ ಕರೀರಿ. ಬರೀ ಶ್ರೀ. ಹಾಗಲ್ಲ ರೀ, ಹೋಗು ಬಾ ಅಂತ ಕರೀರಿ ಅಂದೆ. ತಕ್ಷಣ ಹಾಗೆಲ್ಲ ನಂಗೆ ಕರಿಯಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು. ಆದ್ರೂ ಈ ಹೋಗಿ ಬನ್ನಿ ಅಂತ ಮಾತಾಡ್ಸೋದು ತುಂಬಾ ಆಕ್ವರ್ಡ್ ಅನ್ಸತ್ತಪ್ಪ. ನೀವು ಬೇಕಾದ್ರೆ ಹಾಗೆ ಕರೀರಿ. ಏನಂತ ಕರೀಲಿ? ನಿಮ್ಮಿಷ್ಟ. ಜಾನು.